ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೇವಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇಷ್ಟೊಂದು ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಳ್ತೀರಾ? ಹೌದು, ಇವತ್ತು ವಿಶೇಷ. ನನ್ನ ಮಗಳ ಬರ್ತಡೇ. ತನು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ ದೇವರು ನಿನಗೆ ಆಯುಷು, ಆರೋಗ್ಯ, ಯಶಸ್ಸು ಎಲ್ಲ ಕೊಟ್ಟು ನಿನ್ನ ಕಾಪಾಡಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಆ್ಯಕ್ಚುಲಿ ವರ್ಷ ಕೇಕ್ ಕಟ್ ಮಾಡ್ತಾಯಿದ್ವಿ. ಈ ವರ್ಷ ಏನೋ ಅವಳಿಗೆ ಕೇಕು ಬೇಡವಂತೆ. ಹಾಗಾಗಿ ಹೋಟೆಲಿಗೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ಲು. ಅವಳಿಗೋಸ್ಕರ ಹೋಟೆಲ್ಗೆ ಊಟಕ್ಕೆ ಹೋಗ್ತಿದ್ದೀವಿ ಇವತ್ತು. ಏನಪ್ಪ ಅಂದರೆ ಒಂದೇ ತಿಂಗಳಲ್ಲಿ ಮೂವರದು ಬರ್ತಡೇ ಬರುತ್ತೆ. ನಂದು, ನನ್ನ ಮಕ್ಕಳಿಬ್ಬರದು ಒಂದೇ ತಿಂಗಳಲ್ಲಿ ಮೂವರದು ಬರ್ತಡೇ. ನಂದು ನನ್ನ ಮಗಂದು ಊರಲ್ಲೇ ಆಯಿತು. ಇವತ್ತು ನನ್ನ ಮಗಳ ಬರ್ತಡೇ. ಬೆಂಗಳೂರಿಗೆ ಬಂದಿದ್ದೀವಲ್ಲ, ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಅವಳಿಗೆ ಯಾಕೋ ಕೇಕ್ ಬೇಡ ಅಂದಿದ್ದಕ್ಕೆ ಇವತ್ತು ಹೊರಗಡೆ ಡಿನ್ನರ್ಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನು ಫ್ರೆಂಡ್ಸ್ ಅಂದರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನ್ಯೂ ಇಯರ್ ಬರುತ್ತೆ. ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಈ ವರ್ಷ ಒಳ್ಳೇದು ಮಾಡಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಹೀಗೆ ಈ ವರ್ಷನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ. ಸರಿ ಫ್ರೆಂಡ್ಸ್, ಇನ್ನೇನು ಹೊರಡೋಣ. ಇಲ್ಲೇ ಮನೆ ಹತ್ರನೇ ಹೋಟೆಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ. ಆಗ ಸುಮ್ಮನೆ ಹೆಂಗಾಯ್ತಾನು ಪೆರಿ ಪನ್ನೀರ್ ಟಿಕ್ಕ. ಪಪ್ಪ ಕೊಡು.
ಸರಿ ಫ್ರೆಂಡ್ಸ್, ಹೋಟೆಲಿಗೆ ಹೋಗಿ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಿಗ್ ಬಾಸ್ ಅರ್ಧ ಭಾಗ ಮುಗ್ದೋಗಿತ್ತು. ಇನ್ನು ಉಳಿದ ಅರ್ಧ ಭಾಗ ಬಿಗ್ ಬಾಸ್ ನೋಡಿ ಈಗ ಕೇಕ್ ತೊಗೊಂಬರೋಣ ಅಂತ ಅಂದರು ನಮ್ಮ ಮನೆಯವರು. ಊಟ ಮಾಡಿ ಹೊಟ್ಟೆ ಅಂತೂ ಫುಲ್ಲಾಗಿತ್ತು, ಎಲ್ಲೂ ಜಾಗ ಇರಲಿಲ್ಲ, ಖಾಲಿ ಕೇಕ್ ಕಟ್ ಮಾಡಿ ತಿನ್ನೋಕ್ಕೆ. ಅದಕ್ಕೆ ಬೇಡ ಬರ್ರಿ ಅಂತ ಹೇಳಿ ಹಾಗೆ ಕರ್ಕೊಂಡು ಬಂದೆ. 12 ಗಂಟೆವರೆಗೂ ಎಚ್ಚರ ಇತ್ತು. ನ್ಯೂ ಇಯರ್ಗೆ ಫ್ಯಾಮಿಲಿ ಎಲ್ಲರಿಗೂ ವಿಶ್ ಮಾಡಿ ಮಲ್ಕೊಳ್ಳೋದು. ನಿಮಗೆ ಇವಾಗಲೇ ವಿಶ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಈ ವರ್ಷ ಯಶಸ್ಸು, ಆರೋಗ್ಯ, ಆಯುಷ್ಯು ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.